ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಆರ್ ಸಿ ಬಿ ಬಗ್ಗೆ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಸುಮಾರು ದಿವಸಗಳಿಂದ ಒಂದು ಸುದ್ದಿ ಹರಿದಾಡ್ತಾನೆ ಇತ್ತು, ಅದು ಆರ್ ಸಿ ಬಿ ತಂಡ ಸೇಲ್ಗಿದೆ ಅಂತ. ಆ್ಯಂಡ್ ಸುಮಾರು ಓನರ್ಗಳು ಬರ್ಬೋದು, ಇವ್ರಿಗೆ ಸೇಲ್ ಆಗ್ತಾ ಇದೆ. ಆ್ಯಂಡ್ ಇದನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಹಾಗೆ ಹೀಗೆ ಅಂತೆಲ್ಲ ಮ್ಯಾಂಚೆಸ್ಟರ್ ಒಂದು ಓನರ್ ಇದ್ದಾರಲ್ಲ, ಸೊ ಫುಟ್ಬಾಲ್ದು, ಸೊ ಅವರು ಕೂಡ ಇದಕ್ಕೆ ಇಂಟ್ರೆಸ್ಟನ್ನು ತೋರಿಸಿದ್ರು. ಆ್ಯಂಡ್ ಪುನಾವಾಲ ಅವರು ಕೂಡ ಈ ಒಂದು ತಂಡನ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ನ ತೋರಿಸಿದ್ರು. ಸುಮಾರು ಒಂದು ಬಿಸ್ನೆಸ್ ಮ್ಯಾನ್ಗಳು ಕೂಡ ಆರ್ ಸಿ ಬಿ ತಂಡನ ಪರ್ಚೇಸ್ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿದ್ರು. ಬಟ್ ಫೈನಲ್ ಆಗಿ ಇವಾಗ ಆರ್ ಸಿ ಬಿ ತಂಡ ಸೇಲ್ ಆಗಿದೆ. ಆ್ಯಂಡ್ ಇವಾಗಿರುವಂಥ ಓನರ್ ಚೇಂಜ್ ಆಗಿ ಬೇರೊಬ್ಬ ಓನರ್ಗಳು ಬರ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ ಸೇಲ್ ಆಗಿರುವಂಥದ್ದು ಬಿಗ್ ಅಮೌಂಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಇದಕ್ಕಿಂತ ತುಂಬ ಹೈಯರ್ ಅಮೌಂಟೇ ಸುದ್ದಿ ಓಡಾಡ್ತಾ ಇತ್ತು. ಅಷ್ಟಕ್ಕೆ ಸೇಲ್ ಆಗಿದೆ ಅನ್ನೋ ರೀತಿಯಲ್ಲಿ. ಟೋಟಲ್ ಆಗಿ 1.78 ಬಿಲಿಯನ್ ಅಂದರೆ 16,705 ಕೋಟಿಗೆ ಆರ್ ಸಿ ಬಿ ತಂಡ ಸೇಲ್ ಆಗಿದೆ. ಆ್ಯಂಡ್ ಪರ್ಚೇಸ್ ಮಾಡಿರುವಂಥದ್ದು ಇಲ್ಲಿ ಎರಡು ಮುಖ್ಯವಾದಂಥ ಗ್ರೂಪ್ಗಳ ಹೆಸರು ಬರ್ತಾ ಇದೆ. ಅದರ ಕೆಳಗಡೆಗೆ ಬೇರೆ ಬೇರೆ ಒಂದು ಓನರ್ಸ್ಗಳು ಕೂಡ ಇರ್ಬೋದು ಅಂತ ಅನಿಸುತ್ತೆ. ಮೊದಲನೇದಾಗಿ ಮುಖ್ಯವಾಗಿ ಮಾತಾಡಬೇಕು ಅಂದರೆ ಆದಿತ್ಯ ಬಿರ್ಲಾ ಗ್ರೂಪ್ ಆ್ಯಂಡ್ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ಈ ಎರಡು ಗ್ರೂಪ್ಗಳು ಇದನ್ನು ಪರ್ಚೇಸ್ ಮಾಡಿದ್ದಾವೆ. ಅದ್ರ ಜೊತೆಗೆ ಇನ್ನು ಕೆಲವೊಂದು ಚಿಕ್ಕ ಚಿಕ್ಕ ಕಂಪ್ನಿಗಳು ಕೂಡ ಇದೆ ಅಂತ ಅನ್ಸುತ್ತೆ. ಬ್ಲ್ಯಾಕ್ ಸ್ಟೋನ್, ಬೋಲ್ಟ್ ವೆಂಚರ್ಸ್ ಆ್ಯಂಡ್ BXP. ಈ ರೀತಿಯ ಕೆಲವೊಂದು ಕಂಪ್ನಿಗಳು ಕೂಡ ಇದ್ದಾವೆ. ಮೇ ಬಿ ಅವ್ರದ್ದು ಶೇರ್ ಇರ್ಬೋದು ಅಂತ ಅನಿಸುತ್ತೆ. ಮೊದಲನೇದಾಗಿ ಮಾತಾಡಬೇಕು ಅಂದರೆ ಮುಖ್ಯವಾಗಿ ಆದಿತ್ಯ ಬಿರ್ಲಾ ಗ್ರೂಪ್ ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ಈ ಎರಡು ಮುಖ್ಯವಾದಂಥ ಒಂದು ದೊಡ್ಡ ಗ್ರೂಪ್ಗಳು ಇದನ್ನು ಒಂದು ಸಮ್ಮುಖದಲ್ಲಿ ಪರ್ಚೇಸ್ ಮಾಡಿದವಂತಲೇ ಹೇಳ್ಬೋದು. ಆ್ಯಂಡ್ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಆರ್ ಸಿ ಬಿ ನೇಮ್ ಹಾಗೆ ನನ್ನ ಪ್ರಕಾರ ಇರುತ್ತೆ, ಬಿಕಾಸ್ ಅದೇ ಬ್ರ್ಯಾಂಡ್ ಇವಾಗ. ಆರ್ ಸಿ ಬಿ ಅನ್ನೋದೇ ಒಂದು ದೊಡ್ಡ ಬ್ರ್ಯಾಂಡ್ ಇರೋದ್ರಿಂದ ನನ್ನ ಪ್ರಕಾರ ಸದ್ಯಕ್ಕಂತೂ ಟಚ್ ಮಾಡಲ್ಲ. ಇನ್ನೊಂದು 2-3 ವರ್ಷ ಅಂತೂ ಟಚ್ ಮಾಡಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಒಂದು ಕಾಂಟ್ರಾಕ್ಟ್ ಎಲ್ಲಿವರೆಗೂ ಇದೆ ಗೊತ್ತಿಲ್ಲ. ನನ್ನ ಪ್ರಕಾರ ಇನ್ನೊಂಚೂರು ಮೇ ಬಿ ಜಾಸ್ತಿ ಹೋಗ್ಬೋದಿತ್ತು ಅಂತ ಅನಿಸುತ್ತೆ. 1.78 ಯಾಕಂದರೆ 1.8 ಬಿಲಿಯನ್ವರೆಗೂ ಕೂಡ ಒಂದು ಬಿಡ್ ಹೋಗಿದೆ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ 1.78ಗೆ ಅದು ಹೆಂಗೆ ಸೇಲ್ ಆಯಿತು ಅನ್ನೋದು ಅರ್ಥ ಆಗ್ತಿಲ್ಲ ನನಗೆ. ಬಿಕಾಸ್ ಆ ರೀತಿಯಲ್ಲಿ ಫ್ಯಾನ್ ಬೇಸ್ ಇರೋದ್ರಿಂದ ಕೂಡ ಲಾಸ್ಟ್ ಇಯರ್ ಕಪ್ ಗೆದ್ದಾದ್ಮೇಲೆ ಮೇ ಬಿ ಒಂಚೂರು ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಕನ್ಸರ್ನ್ ಇರೋದೇನು ಅಂತಂದರೆ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತೊಗೊಂಡಾದಮೇಲೆ ಇದೇ ಬ್ರ್ಯಾಂಡ್ ವ್ಯಾಲ್ಯೂ ಉಳಿಸ್ಕೊಳ್ಳುತ್ತಾ ಆರ್ ಸಿ ಬಿ ಅನ್ನೋದೇ ಮುಖ್ಯವಾದಂಥ ಪ್ರಶ್ನೆ. ಅದನ್ನೆಲ್ಲ ಕನ್ಸಿಡರ್ ಮಾಡಿ ವಿರಾಟ್ ಕೊಹ್ಲಿ ಅವರು ಎಲ್ಲಿವರೆಗೂ ಇರ್ತಾರೆ ಅನ್ನೋದನ್ನು ಯೋಚನೆ ಮಾಡಿನೇ ತೊಗೊಂಡಿರ್ತಾರೆ ಅಂತ ಅನ್ಕೊತೀನಿ. ಆ್ಯಂಡ್ ಸದ್ಯಕ್ಕಿರುವಂಥ ಒಂದು ಓನರ್ ಯಾರು ಅಂತಂದರೆ ಯುನೈಟೆಡ್ ಸ್ಪಿರಿಟ್ಸ್ ಅಂತ. ಇದು ಕೂಡ ಅಷ್ಟೇ. ಔಟ್ ಆಫ್ ಒಂದು ಓನರ್ ಇದಕ್ಕೂ ಕೂಡ. ಅವರು ಇಲ್ಲಿವರೆಗೂ ಕೂಡ ಇದ್ದರು. ಅದಕ್ಕೆ ರಾಜೇಶ್ ಮೆನನ್ ಅವರು CEO ಆಗಿದ್ದರು. ಅವರೇ ನಡ್ಸ್ಕೊಂಡು ಹೋಗ್ತಾ ಇದ್ರು. ಬಟ್ ಇವಾಗ ಬಂದಿರುವಂಥ ಒಂದು ಓನರ್ಸ್ ಇದ್ದರೂ ಕೂಡ ಏನಂತಂದರೆ ಅದ್ರ ಮ್ಯಾನೇಜ್ಮೆಂಟ್ ಅದೇ ಇರುತ್ತೆ. ಮ್ಯಾನೇಜ್ಮೆಂಟಲ್ಲಿ ಏನು ಚೇಂಜಸ್ ಆಗಲ್ಲ. ಮಾಡಿದರೆ CEO ಚೇಂಜಸ್ ಮಾಡಬಹುದೇನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಟಚ್ ಮಾಡಲ್ಲ. ಇನ್ನೊಂದು 2 ವರ್ಷ ಅಂತೂ ಟಚ್ ಮಾಡಲ್ಲ. ಅದ್ರ ಮುಂದೆ ಏನಾದರೂ ಚೇಂಜಸ್ ಮಾಡ್ಬೋದು ಅಂತ ಅನಿಸುತ್ತೆ. ನೇಮ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಐಡೆಂಟಿಟಿನ ಅದನ್ನು ಚೇಂಜ್ ಮಾಡದೇ ಇರಲಿ ಅಂತಲೇ ಕೇಳ್ಕೊತೀನಿ. ಬಟ್ ಅಲ್ಲಿವರೆಗೂ ಕೂಡ ಏನಾಗುತ್ತೆ ನೋಡೋಣ. ಸದ್ಯಕ್ಕಂತೂ ಓನರ್ಸ್ ಚೇಂಜ್ ಆಗಿದ್ದಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬೈ ಬಾಯ್.